ಇದಲ್ಲದೆ SIR ವಿಚಾರ ಈಗಾಗಲೇ ಪ್ರಾರಂಭ ಆಗಿದೆ. ನಮಗೀಗಾಗಲೇ ಗೊತ್ತಿದೆ, ಸುಮಾರು 1 ಕೋಟಿಗೂ ಹೆಚ್ಚು ವೋಟರ್ ಲಿಸ್ಟಲ್ಲಿ ಇಲ್ಲ. ಸೊ ಈಗ ನಾವು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೇವೆ, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು ಮತ್ತು ಜಾತಿ ಪ್ರಮಾಣ ಪತ್ರ ಅದನ್ನು ಒದಗಿಸ್ಕೊಡ್ತಾ ಇದ್ದೇವೆ. ಅವ್ರಿಗೇನಾದ್ರು ಬೇಕು ಅಂತಂದರೆ ಜನರಿಗೆ ಸಹಾಯ ಮಾಡಬೇಕು. ನಾನು ಎಲೆಕ್ಷನ್ ಕಮಿಷನ್ಗೆ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಎಲ್ಲ ಊರುಗಳಲ್ಲೂ ಕೂಡ ಎಲ್ಲೆಲ್ಲಿ ಆ ಬೂತ್ ಇದೆ ಆ ಬೂತ್ನಲ್ಲಿ ಸಭೆ ನಡೆಸಿ ನೀವು ವೋಟರ್ ಲಿಸ್ಟ್ನ ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಅಂದರೆ ಅಫಿಷಿಯಲ್ ಆಗಿ ನೀವು ಓದಬೇಕು, ಸಭೆಗಳನ್ನು ಮಾಡಬೇಕು ಅಂತೇಳಿ ಕೂಡ ನಾನು ಮನವಿ ಮಾಡಿದ್ದೇನೆ. ಆ ವಿಚಾರದಲ್ಲೂ ಕೂಡ ಸರ್ಕಾರ ನಮ್ಮದೇ ಆದಂಥ ಕಾರ್ಯಕ್ರಮವನ್ನು ರೂಪಿಸ್ತದೆ. ಈಗ ನಾನು ಶಾಸಕರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು. ಮತ ಇದ್ದರೆ ನಿಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿ ಬರ್ತದೆ ಅನ್ನೋದನ್ನು ಅವ್ರಿಗೆ ವಿಚಾರವನ್ನು ಪ್ರತಿಯೊಬ್ಬರು ಕೂಡ ತಿಳಿಸ್ಬೇಕು. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಮತದಾನದ ಹಕ್ಕನ್ನು ಕಾಪಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು. ಈಗ ಕೆಲವರಿಗೆ ಸುಮಾರು ಒಂದು 45 ಲಕ್ಷಕ್ಕೂ ಹೆಚ್ಚು ಜನರಿಗೆ ನೋಟಿಸ್ಗಳು ಹೋಗ್ತಾ ಇದೆ. ಅದಕ್ಕೆ ಏನೇನು ಬೇಕು, ಪರಿಹಾರ ಬೇಕು, ದಾಖಲೆ ಬೇಕು, ಅದಕ್ಕೆಲ್ಲ ಶಾಸಕರು BLAಗಳ ಮುಖಾಂತರ ಅವ್ರಿಗೆಲ್ಲ ಒದಗಿಸ್ಕೊಡ್ಬೇಕು ಅಂಥೇಳಿ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಇದಲ್ಲದೆ ಯಾವ್ದಾದ್ರು ಬಿಟ್ಟೋಗಿತ್ತು ಅಂದರೆ ಫಾರಂ 6, 8 ಏನೇನಿದೆ ಆ ಕಾನೂನು ಚೌಕಟ್ಟಿನಲ್ಲಿ ಆ ಪ್ರಕಾರ ನೀವೆಲ್ಲರೂ ಕೂಡ ಆ ಓಟಿನ ಮತದಾನದ ಹಕ್ಕನ್ನು ಕೊಡಿಸ್ಲಿಕ್ಕೆ ನೀವು ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕು. ಯಾವುದು ಪಾರ್ಟಿ ಪಕ್ಷ ಅನ್ನೋದಕ್ಕೆ ನೋಡದೆ ನೀವೆಲ್ಲರೂ ಕೂಡ ನೀವು ಸಹಾಯವನ್ನು ಮಾಡಬೇಕು ಅಂಥೇಳಿ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಇದಾದ ಮೇಲೆ ನಾನು ಅವ್ರಿಗೆ ಭಾರತ್ ಜೋಡೋ ಸಂಘಟನೆ ಬಗ್ಗೆ ನಾನು ತಿಳಿಸಿದ್ದೇನೆ. ಇವತ್ತು ಭಾರತ್ ಜೋಡೋ ಸಂಘ ಇದು ಯುವಕರಿಗೆ ಒಂದು ಈಗಿನ ಹೊಸ ಜನರೇಷನ್ನ ನಾವು ಅವ್ರಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಅವ್ರಿಗೆ ಯುವಕರಿಗೆ ಪ್ರತಿ ಪಂಚಾಯತಿಯಲ್ಲೂ ಕೂಡ 100ರಿಂದ 250 ಜನ ಕ್ರೀಡೆಗೆ, ಯೋಗ ಮತ್ತು ಯೋಗಕ್ಷೇಮ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಮತ್ತು ಗಿಡ, ಬೋಧನೆ, ಸಮುದಾಯ ಸೇವೆ, ವಿಪತ್ತು ನಿರ್ವಹಣೆ, ನಾಯಕತ್ವ ಮತ್ತು ವ್ಯಕ್ತಿತ್ವ ವಿಷಯ ಇಂಥ ಎಲ್ಲ ಕೂಡ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಸಾಂಸ್ಕೃತಿಕವಾಗಿ ಹೆಚ್ಚಿಗೆ ಗಮನವನ್ನು ಕೊಟ್ಟು ಸಾಯಂಕಾಲ ಅವರ ಯಾವುದೋ ಅಭ್ಯಾಸ ಕೂಡ ಹೋಗದೆ ಅವರು ಕೆಲವರು ಅನೇಕ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ಡ್ರಗ್ಸ್ ಮುಕ್ತ ಆಗಬೇಕು, ಕ್ರೀಡೆಗೆ ಮುಂದಕ್ಕೆ ಹೋಗಬೇಕು, ಸಾಂಸ್ಕೃತಿಕ ಚಟುವಟಿಕೆ ಮುಂದಕ್ಕೆ ಹೋಗಬೇಕು. ಇವೆಲ್ಲ ಕೂಡ ಜೊತೆಗೆ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಸಂವಿಧಾನ ಇವೆಲ್ಲ ಕೂಡ ವಿಚಾರವನ್ನು ಅರ್ಥಕೊಳ್ಳಿಕ್ಕೆ ಒಂದು ಈ ಭಾರತ್ ಜೋಡೋ ಎಲ್ಲ ಜಾತಿ ಧರ್ಮಗಳನ್ನು ಒಂದು ಕಡೆ ಬದಿಗಟ್ಟಿ ಒಗ್ಗಟ್ಟಿನಿಂದ ಅವರೆಲ್ಲ ಯುವಕರುಗಳು ಸಂಘಟನೆ ಆಗಿ ಅವರ ಕಾಲವನ್ನು ಕಳೀಬೇಕು. ಅದಕ್ಕೆಲ್ಲ ಸದಸ್ಯರನ್ನು ಮಾಡಬೇಕು. 16 ವರ್ಷದಿಂದ 35 ವರ್ಷದ ಯುವಕರಿಗೆ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರದಲ್ಲಿ ಸಂಘಗಳು ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅವರ ಪ್ರತಿಯೊಂದು ಸಂಘಕ್ಕೂ ಕೂಡ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡ್ತೇವೆ. ಕೆಲವರು ನಾಟಕ ಕಲಿಯೋರಿರ್ತಾರೆ, ಕೆಲವರು ಆಟ ಆಡೋರು ಇರ್ತಾರೆ, ಕೆಲವು ವಿವಿಧ ರೀತಿಯಲ್ಲಿ ಇರ್ತಾರೆ. ಅದಕ್ಕೆ ಆ ಸಂಘಟನೆಗೆ ಒಬ್ಬ ಸರ್ಕಾರಿ ಆ ಪಂಚಾಯತಿಲೇ ಇರೋಂಥ, ಆ ವಾರ್ಡಲ್ಲೇ ಇರೋಂಥ ಒಬ್ಬ ಸರ್ಕಾರಿ ನೌಕರನ್ನ ಒಬ್ಬ ಮೆಂಟರ್ ಆಗಿ ಅವ್ರನ್ನ ನೇಮಕ ಮಾಡ್ತೇವೆ. ಅದನ್ನು ಅವ್ರನ್ನ ಉಪಯೋಗಿಸ್ಕೊಂಡು ನಿಮ್ಮ ಹೊಸ ಒಂದು ಯುವಕರ ಪ್ರತಿಭೆ ಹೊರಗಡೆ ಬರಬೇಕು. ಹಳ್ಳಿಲಿರೋಂಥ ಪ್ರತಿಭೆಗಳು ಹೊರಗಡೆ ತರಬೇಕು. ಹಳ್ಳಿರೋಂಥ ಪ್ರತಿಭೆಗಳನ್ನು ಹೊರಗಡೆ ನಾವು ತರಬೇಕು. ಏಕೆಂದರೆ ಬೇರೆ ಯುವಕರಿಗೆ ಅವಕಾಶ ಇಲ್ಲ. ಕೆಲವು ಸಲಹೆಗಳು ಕೂಡ ಕೊಟ್ಟಿದ್ದಾರೆ, ಅವರಲ್ಲಿ ಕಾಂಪಿಟೇಷನ್ಗಳು ಕೂಡ ಮಾಡಬೇಕು ಅಂತೇಳಿ. ಸೊ ಆ ವಿಚಾರದಲ್ಲಿ ಅವ್ರವ್ರ ಏನು ಪ್ರತಿಭೆಗಳಿದೆ, ಗ್ರಾಮೀಣ ಪ್ರದೇಶದ ಪ್ರತಿಭೆ, ಆ ಭಾಗದಲ್ಲಿ ಏನೇನು ಪ್ರತಿಭೆಗಳಿದೆ ಅವಕ್ಕೆಲ್ಲ ಕೂಡ ಈಗ ನಾವು ದಕ್ಷಿಣ ಕನ್ನಡದಲ್ಲಿ ಅವ್ರದ್ದೇ ಆದಂಥ ಒಂದು ಕೆಲವು ಪ್ರತಿಭೆಗಳಿದೆ, ಮಲೆನಾಡಲ್ಲಿ ಅವ್ರದ್ದೇ ಆದಂಥ ಪ್ರತಿಭೆ ಇದೆ. ಸೊ ಹಂಗೆ ಬೇರೆ ಬಯಸಿ ಮೇಲೆ ಅವ್ರದ್ದೇ ಆದಂಥ ಒಂದು ಪ್ರತಿಭೆ ಇದೆ. ಇವೆಲ್ಲ ಕೂಡ ಈಚೆ ಹೊರಗಡೆ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಘಟನೆಗಳನ್ನ ನಾವು ಮಾಡಿದ್ದೇವೆ ಅನ್ನೋದನ್ನು, ಈ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೇವೆ. ನೀವೆಲ್ಲ ಸದಸ್ಯರನ್ನು ಮಾಡಬೇಕು.
ಅವರು ಒಂದು ಮೆಂಬರ್ ಆಗಬೇಕಾದವನು ಒಂದು ಫೋಟೋ, ಅವನ ಇತಿಹಾಸ ಮತ್ತು 10 ರೂಪಾಯಿ ಫೀಸನ್ನು ಕೊಟ್ಟು ಆ ಸಂಘಕ್ಕೆ ಮೆಂಬರ್ ಆಗಬೇಕು ಅಂತ ಹೇಳಿದ್ದೇನೆ. ಪ್ರತಿ ಪಂಚಾಯತಿಗೆ ಕನಿಷ್ಠ 100 ಜನ ಇರಬೇಕು. 100 ಜನ ಇಲ್ಲ ವಾರ್ಡ್ಗೆ, ಅದಕ್ಕೊಂದು ಜನಸಂಖ್ಯೆ ಆಧಾರ ನಿರ್ಧಾರ ಮಾಡಿದ್ದೇನೆ. ಪಟ್ಟಣ ಪಂಚಾಯತಿಗೆ ಎಷ್ಟು, CMCಗೆ ಎಷ್ಟು, ನಗರಸಭೆಗಳಿಗೆ ಎಷ್ಟು, ಕಾರ್ಪೊರೇಷನ್ಗೆ ಎಷ್ಟು ಅಂತೇಳಿ ಒಂದು ಜನಸಂಖ್ಯೆ 10,000 ಜನಸಂಖ್ಯೆ ಕಾರ್ಪೊರೇಷನ್ ಏರಿಯಾಲಿ, ಪಟ್ಟಣ ಪಂಚಾಯತಿಲಿ ಒಂದು 4,000 6,000 ಈ ರೀತಿ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ ಪ್ರಕಾರ ಆ ವ್ಯಾಪ್ತಿಯಲ್ಲಿ ತಾವು ಮಾಡಬೇಕು ಅಂಥೇಳಿ ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸೊ ಅದರಿಂದ ಏನೇನು ಅನುಕೂಲ ಆಗ್ತದೆ ಅಂತ ಕೂಡ ವಿವರವನ್ನು ಅವ್ರಿಗೆಲ್ಲ ತಿಳಿಸಿದ್ದೇನೆ. ಸೊ ಎಲ್ಲರೂ ಕೂಡ ಖಂಡಿತ ನಾವು ಮಾಡ್ತೇವೆ ಅಂಥೇಳಿ ಹೋಗಿದ್ದಾರೆ. ವಿಶೇಷವಾಗಿ ನೋ ಟು ಡ್ರಗ್ಸ್, ಎಸ್ ಟು ಸ್ಪೋರ್ಟ್ಸ್, ನೋ ಟು ಡ್ರಗ್ಸ್, ಎಸ್ ಟು ನಮ್ಮ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳಿಗೆ, ನಮ್ಮ ಅನೇಕ ಚಟುವಟಿಕೆಗಳಿಗೆ, ಪರಿಸರ ಒಳಗೊಂಡಂತೆ ಇವೆಲ್ಲ ಕೂಡ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ಅವ್ರಿಗೆ ಇಷ್ಟು ದಿನ ಟ್ರಯಲ್ಗೆ ನಾವು ಆನ್ಲೈನ್ ಇಟ್ಟಿದ್ದು, ಈಗ ಮುಂದಕ್ಕೆ ಆಫ್ಲೈನ್ಗೆ ಅವಕಾಶವನ್ನು ಕೊಟ್ಟು ಮಾರ್ಗದರ್ಶನ ಕೊಟ್ಟು ಮಾಡಿದ್ದೇವೆ. ಈಗ ಆನ್ಲೈನಲ್ಲೇ ಸುಮಾರು 7 ಲಕ್ಷ ಜನ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿದ್ದಾರೆ. ಒಂದು ಸತಿ ಮೆಂಬರ್ಶಿಪ್ ಆದಮೇಲೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ, ಆ ವಾರ್ಡಲ್ಲಿ, ಆ ವಾರ್ಡ್ ಹೆಸರಿನಲ್ಲಿ ಭಾರತ್ ಜೋಡೋ ಯುವ ಸಂಘ, ಅದು ಯುವಕ ಸಂಘ, ಅದು ರಿಜಿಸ್ಟ್ರೇಷನ್ ಆಗ್ತದೆ. ಆಮೇಲೆ ಸರ್ಕಾರದ ಯಾವುದಾದ್ರು ಒಂದು ಶಾಲೆಲಾಗಲಿ, ಸಮುದಾಯ ಭವನದಲ್ಲಾಗಲಿ, ಇಲ್ಲ ಅಂತ ಯಾರ್ದಾದ್ರು ರೆಕಗ್ನೈಸ್ಡ್ ಶಾಲೆಗಳಲ್ಲಾಗಲಿ ಅಲ್ಲಿ ಸಭೆಗಳನ್ನು ಯಾವತ್ತೂ ಅವರು ನಿಗದಿ ಮಾಡ್ತಾರೋ ವಾರಕ್ಕೆ ಒಂದಿನನೋ 15 ಒಂದಿನ ನಿಗದಿ ಮಾಡಿ ಅವ್ರ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಇದಕ್ಕೀಗಲೇ ನಾವು ಹಣವನ್ನು ಕೂಡ ಅದಕ್ಕೆ ಒಂದು ಪಂಚಾಯತಿಗೆ ಅಲ್ಲಿ ಒಂದು ವಾರ್ಡ್ಗಾಲಿ 10 ಲಕ್ಷ ಕೊಡಬೇಕು ವರ್ಷಕ್ಕೆ ಅಂತೇಳಿ ನಿಗದಿ ಮಾಡಿದ್ದೇವೆ. ಸೊ ಇದು ಕೂಡ ನಮ್ಮೆಲ್ಲ ಶಾಸಕರಿಗೆ ನಾನು ವಿಚಾರವನ್ನು ನಾನು ತಿಳಿಸಿದ್ದೇನೆ. ಇದಲ್ಲದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.